ಅದೇ ಮೆಟ್ರೋ ವೇಜಸ್ ಆಗ್ರಿ, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಗ್ಯಾಸ್ ಸಿಲಿಂಡರ್ ಆಯಿತು, ಎಲ್ಲವನ್ನು ಕೂಡ ಆಗಿದೆ. ಡಾಲರ್ ರೇಟ್ ಹಿಡ್ಕೊಂಡು ಇದೇ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಡಾಲರ್ ರೇಟ್ ಏನೋ 58 ರೂಪಾಯಿ 58 ರುಪೀಸ್, 58 ರೂಪಾಯಿ ಆಗಿದ್ದಕ್ಕೆ ನರೇಂದ್ರ ಮೋದಿ ಅವರು ಬೊಬ್ಬೆ ಆಗ್ತಿದ್ರು. ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ 58 ರೂಪಾಯಿ ಆಗಿದೆ ನೋಡಿ, ನೀವು ಏನು ಪರಿಸ್ಥಿತಿ, ದೇಶದ ಪರಿಸ್ಥಿತಿ. ಈಗ 92 ಆಗಿದೆ ನರೇಂದ್ರ ಮೋದಿ ಅವರ ನಿಮ್ಮ ಪ್ರಧಾನಮಂತ್ರಿ ಆದಾಗ. ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು, ಮನಮೋಹನ್ ಸಿಂಗ್ ಇದ್ದಾಗ 65 ರೂಪಾಯಿ ಇತ್ತು, ಇವು 102 ರೂಪಾಯಿ ಆಗಿದೆ. ಡೀಸೆಲ್ ರೇಟು 58 ರೂಪಾಯಿ ಇತ್ತು, ಈಗ 98 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ 450 ರೂಪಾಯಿ ಇತ್ತು, ಈಗ 11,000 ಮೇಲೆ ದಾಟಿದೆ. ನಿಮ್ಮ ಹುಡುಗ ಎಣ್ಣೆ, ಅಡುಗೆ ಎಣ್ಣೆ ಇವತ್ತು 50 ರೂಪಾಯಿ ಇತ್ತು, ಈಗ 170ಕ್ಕೆ ಹೋಗಿದೆ, 50 170 ತನಕ ಹೋಗಿದೆ. ಬೇಳೆ ಕಾಳು ಎಲ್ಲನೂ ಕೂಡ. ಆಮೇಲೆ ಬಜೆಟ್ನಲ್ಲಿ ಬಡವರಿಗೆ ಆಗಲಿ, ನೌಕರಸ್ಥರಿಗಾಗಲಿ, ಕೆಳ ಮಧ್ಯಮ ವರ್ಗ, ಮಧ್ಯಮ ವರ್ಗಕ್ಕೆ ಏನೇನು ಕೊಟ್ಟಿಲ್ಲ. ಪ್ರಶ್ನೆ ಮಾಡಿದರೆ ಅವ್ರಿಗೆ ಗೊತ್ತೂ ಇರೋದು, ನೆನಪು ಇರೋರಿಗೆ ಬಜೆಟ್ನಲ್ಲಿ ಮಧ್ಯಮ ವರ್ಗ ನೋಡಿದಿರಲ್ಲ ನೀವು ರಿಮಾರ್ಕು.